ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲರ ಕಾರ್ಯಗಳು 20ನೇ ಅಧ್ಯಾಯ 19ನೇ ವಚನ ತಿಳಿಸುತ್ತೇನೆಂದರೆ, ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೇನೆ. ಇದರಲ್ಲಿ ಯಹೂದದ ಒಳ ಸಂಚುಗಳಿಂದ ಸಂಭವಿಸಿದ ಕಷ್ಟಗಳನ್ನು ಸಹಿಸುತ್ತಿದ್ದೇನೆ ಎಂದಾಗಿ. ಈ ವಾಕ್ಯ ಭಾಗದಲ್ಲಿ ಗಮನಿಸುವಂಥದ್ದಂದರೆ, ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಸೇವೆ ಮಾಡುವಂತಹ ಪೌಲನ ಕುರಿತು ಸೇವೆ ಮಾಡುತ್ತಿರುವಂತಹ ಈ ಒಂದು ವಿಷಯ ನಾವು ನೋಡುವಂಥವರಾಗಿದ್ದೇವೆ. ಎಂಥ ಒಂದು ನಮ್ರತೆ, ಎಂಥ ಒಂದು ದೀನತೆ ಅಂದರೆ, ಅವ್ರು ಎಷ್ಟೆಲ್ಲ ವೇದನೆಗೆ ಗುರಿಪಡಿಸಿದ್ರು, ಎಷ್ಟೆಲ್ಲ ಕಷ್ಟಗಳಿಗೆ ಗುರಿಪಡಿಸಿದ್ರು, ಎಷ್ಟೆಲ್ಲ ಹೊಡೆದ್ರು, ಎಷ್ಟೆಲ್ಲ ತೊಂದರೆ ಪಡಿಸಿ, ಎಷ್ಟೆಲ್ಲ ಸಾರಿ ಸೆರೆಮನಿಗಳಿಗೆ ಹಾಕಿ ಕೊರಡಿಗಳಿಂದ ಹೊಡಿಸಿದಾಗ್ಯೂ ಸಹ ಅವರು ಕರ್ತನ ಸೇವೆಯನ್ನು ಬಿಡಲಿಲ್ಲ, ಕರ್ತನ ಕುರಿತು ಹೇಳುವಂಥದ್ದನ್ನು ಬಿಡಲಿಲ್ಲ ಎಂದಾಗ ನೋಡ್ತೇವೆ. ಕರ್ತನ ಪ್ರೀತಿ ಅವರಲ್ಲಿ ಇನ್ನೂ ಹೆಚ್ಚಿನದಾಗಿ ಹೊರಹೊಮ್ಮುವಂಥದ್ದಾಗಿತ್ತು. ಅದಕ್ಕೆ ನಾವು ನೋಡ್ತೇವೆ, ನಾನು ಬಹು ನಮ್ರತೆಯಿಂದ ಬಹಳ ದೀನತೆಯಿಂದ ಕರ್ತನ ವಾಕ್ಯವನ್ನು ಸಾರಿ ಹೇಳಿದ್ದೇನೆ, ಕಣ್ಣೀರನ್ನು ಸುರಿಸುತ್ತಾ ಸೇವೆ ಮಾಡಿದವನಾಗಿದೆ ಎಂದಾಗಿ. ಈ ದಿನ ದೇವರ ವಾಕ್ಯ ಹೇಳುವಂಥದ್ದೇನೆಂದರೆ, ಅನೇಕಾವರ್ತಿ ನಮ್ಮ ಒಂದು ಅನುಕೂಲತೆಗಳಿಗೆ ಸಂಬಂಧಪಟ್ಟದಾಗಿದೆ. ಅನುಕೂಲವಾದ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ವಾಕ್ಯಗಳನ್ನು ಪ್ರಚುರಪಡಿಸುವಂಥವರು. ಅನಾನುಕೂಲತೆಯ ಸಂದರ್ಭದಲ್ಲಿ ಸಹ ಪೌಲನ ಹಾಗೆ ನಿಲ್ಲುವುದಕ್ಕೆ ನಾನು ನೀನು ಶಕ್ತರಾಗಿದ್ದೇವಾ? ಆ ಒಂದು ಕಣ್ಣೀರಿನಿಂದ ಮೊರಡುವಂತಹ ಪ್ರಾರ್ಥನಾ ಜೀವಿತ, ಆ ನಮ್ರತೆಯ ಹೃದಯ ನಮ್ಮೊಳಗೆ ಇದೆಯಾ? ಆ ರೀತಿ ಇಲ್ಲ ಅಂದ ಪಕ್ಷದಲ್ಲಿ ಈ ದಿನ ಕರ್ತನಿಂದ ನಾವು ಹೊಂದಿಕೊಳ್ಳೋಣ. ಈ ದಿನ ಕರ್ತನ ಹತ್ರ ಬಂದು, ದೇವರೇ ನನಗೆ ಆ ಹೃದಯವನ್ನು, ಅಂತ ಮನಸ್ಸನ್ನು ನನಗೆ ಅನುಗ್ರಹ ಮಾಡು ಎಂದು ಕೇಳುವರಾಗಿರೋಣ. ಹಾಗಾಗುವಂತೆ ಕರ್ತನು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಆಮೇನ್. ಹಲ್ಲೆಲೂಯಾ.